ಬೋಳ್ವಾರು ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘ ಹಾಗೂ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ವತಿಯಿಂದ ಆಂಜನೇಯ 56 ಸಂಭ್ರಮ ಡಿಸೆಂಬರ್ 25ರಂದು ದಿನಪೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಶ್ರೀ ಆಂಜನೇಯ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷ ಭಾಸ್ಕರ ಬಾರ್ಯ ತಿಳಿಸಿದ್ದಾರೆ. ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಆಂಜನೇಯ 56 ಸಂಭ್ರಮದ ಉದ್ಘಾಟನೆ ನಡೆಯಲಿದ್ದು, ಬಳಿಕ ಯಕ್ಷ ತಾಪಸ್ಯರು ಸಂವಾದ ತಾಳಮದ್ದಳೆ ನಡೆಯಲಿದೆ. ಮಧ್ಯಾಹ್ನ 2ರಿಂದ ಭೀಷ್ಮ ಸೇನಾಧಿಪತ್ಯ ಕರ್ಮಬಂಧ ತಾಳಮದ್ದಳೆ ನಡೆಯಲಿದೆ. ಸಂಜೆ ನಡೆಯುವ ಸಮಾರಂಭದಲ್ಲಿ ಯಕ್ಷಗಾನ ಸಂಘಟಕ ಭುಜಬಲಿ ಧರ್ಮಸ್ಥಳ ಅವರಿಂದ ಶ್ರೀ ಯಕ್ಷಾಂಜನೇಯ ಪ್ರಶಸ್ತಿ ಹಾಗೂ ಶ್ರೀ ಆಂಜನೇಯ ಮಹಿಳಾ ಯಕ್ಷಗಾನ ಸಂಘದ ವಿಂಶತಿ ಗೌರವನ ಭಾಗವತ ಭವ್ಯಶ್ರೀ ಕಲ್ಕುಂದ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. 1968ನೇ ಇಸ್ವಿಯಂದು ಉದಯವಾದಂತಹ ಆಂಜನೇಯ ಯಕ್ಷಗಾನ ಸಂಘ ಬೆಳೀತಾ 2024 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಇದು ತುಂಬ ಸಂತೋಷವಾಗ್ತಾ ಇದೆ. ಪ್ರತಿ ತಿಂಗಳು 4 ತಾಳಮದ್ದಳೆಗಳನ್ನು ಹಾಗೆ ನಮ್ಮ ಸಂಘದ ಬಗ್ಗೆ ಅಭಿಮಾನಿಗಳು ಬೇರೆ ಬೇರೆ ಊರುಗಳಲ್ಲಿ ತಾಳವನ್ನು ನಡೆಸುವುದರಿಂದಾಗಿ ಅತ್ಯಂತ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಯಕ್ಷಗಾನ ಸಂಘ ಎಂಬಂತಹ ನಿಗತ್ತಿಗೆ ಪಾತ್ರವಾಗಿದೆ. ಈ ವರ್ಷ 56ನೇ ಸಂಭ್ರಮ, ಈ ವಿಂಶತಿ ಸಂಭ್ರಮವನ್ನು ನಾವು ಆಚರಿಸತಕ್ಕಂಥ ತೀರ್ಮಾನ ಮಾಡಿದಾಗಿ ಈಗ ನಟರಾಜ ವೇದಿಕೆಯಲ್ಲಿ ನಾವು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭಿಸ್ತೇವೆ. ಸುಮಾರು ರಾತ್ರಿ 9 ಗಂಟೆವರೆಗೆ ದಿನ ಪೂರ್ತಿ ಆ ಒಂದು ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯುತ್ತದೆ. ಅದು ಪೂರ್ವಾಹ್ನ ಗಂಟೆ 9:30ಕ್ಕೆ ಯಕ್ಷ ತಾಪಸ್ಯ ಸಂವಾದ, ಹೊಸ ಕಲ್ಪನೆ ನಮ್ಮದು. ಇಷ್ಟೊಂದು ಆಗಲಿಲ್ಲ. ಋಷಿ ಮತ್ತು ಋಷಿ ಹೆಂಡೆ ತಾಪಸ್ಸಿಗಳು, ತಪಸ್ಸನ್ನೇ ಆಚರಣೆರ್ತಕ್ಕಂಥವಾಗ ಮಿಸಸ್ಗಳು ತಾಪಸ್ಸಿಯರು, ಉದಾಹರಣೆಗೆ ಜಮದಗಿರಿ, ರೇಣುಕೆ, ಹೀಗೆ ಕೃಷ್ಣ ಸಾಂದೀಪಿನಿ ಮತ್ತು ಪ್ರಬೋಧಿ, ಬೇರೆ ಬೇರೆ ಆ ಒಂದು ಸನ್ಯಾಸಿ ಅಥವಾ ಯತಿಯ ಬರುತ್ತೆ. ಆ ಪೆರೋಡಿ ನಾರಾಯಣ ಭಟ್ರಿಗೆ ತಿರುವಡಿ, ಅದರ ನಂತರ ಪುದುಮಾರ ವೆಂಕಟರಮಣ ಘನಕೇಶ ಇದರ ಅವರಿಗೆ ಆಗಿದೆ. ನಂತರ ನಮ್ಮ ಹೂಕಳ ಲಕ್ಷ್ಮೀನಾರಾಯಣ ಭಟ್ರಿಗೆ ಆಗಿದೆ. ಮತ್ತೆ ಅದರ ಕುಂಬಳಿ ಶ್ರೀಧರಿಗೆ ಆಗಿದೆ. ಕಳೆದ ವರ್ಷ ದಾಸಪ್ಪ ದೈವಿಗೆ ಆಗಿದೆ. ಈ 5 ಪ್ರಶಸ್ತಿ ಅಂದರೆ 30,000 ರೂಪಾಯಿ ಪ್ರಶಸ್ತಿ. 25,000 5,000 ಬೆಂಗಳೂರಿಗೆ ಹೋಗಿ ಬರಬೇಕಾಗ್ತದೆ. 30,000 ರೂಪಾಯಿ ಅವರಿಗೆ ಕೊಡತಕ್ಕಂಥ ದೊಡ್ಡ ಮೊತ್ತದ ಒಂದು ಪ್ರಶಸ್ತಿ. ಶ್ರೀಮತಿ ಶಾಂತ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಮೆಮೋರಿಯಲ್ ಅವಾರ್ಡ್. ಅದನ್ನು ನಾವು ಬೆಳಿಗ್ಗೆ ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ಶ್ರೀ ಒಡೆಯೂರು ಬಂದು ಆ ಪ್ರಶಸ್ತಿಯನ್ನು ಕೊಟ್ಟು